ಇನ್ನು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯ ಸಮಾಧಿ ಧ್ವಂಸವಾಗಿದೆ. ಸಮಾಧಿ ಧ್ವಂಸ ಸ್ಥಳದಿಂದ ಟಿವಿ9 ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದೆ. ಕಿಡಿಗೇಡಿಗಳು ಸಮಾಧಿ ನಾಮಫಲಕ ಧ್ವಂಸ ಮಾಡಿದ ಶಂಕೆ ವ್ಯಕ್ತವಾಗಿದೆ. ಈ ಬಗ್ಗೆ ರೇಣುಕಾಸ್ವಾಮಿ ಪೋಷಕರು ನಮಗೆ ಈ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಸಮಾಧಿ ಧ್ವಂಸದ ಬಗ್ಗೆ ತಿಳಿದಿಲ್ಲ ಅಂತ ಹೇಳಿದ್ದಾರೆ. ಚಿತ್ರದುರ್ಗ ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಒಂದ್ ಕಡೆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇದು ರೇಣುಕಾಸ್ವಾಮಿ ಸಮಾಧಿಯ ಸ್ಥಳ. ಅಲ್ಲಿ ನಾಮಫಲಕವನ್ನ ಅಳವಡಿಕೆ ಮಾಡಲಾಗಿತ್ತು. ಆದ್ರೆ ಈಗ ನಾಮಫಲಕ ಧ್ವಂಸವಾಗಿದೆ. ಅದನ್ನ ಯಾರು ಮಾಡಿದ್ದು ಏನು ಅನ್ನುವಂತಹ ಕುರಿತಂತೆ ಗೊಂದಲಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಕಿಡಿಗೇಡಿಗಳ ಕೃತ್ಯ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಅಲ್ಲಿ ಲೇಔಟ್ ನಿರ್ಮಾಣ ಆಗ್ತಾ ಇತ್ತು. ಆ ಕಾರಣದಿಂದಾಗಿ ಲೇಔಟ್ ನಿರ್ಮಾಣದ ಸಂದರ್ಭದಲ್ಲಿ ಏನಾದ್ರೂ ಈ ಅಚಾತುರ್ಯ ಆಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಎತ್ತಿದೆ. ಹೀಗಾಗಿ ಈಗ ರೇಣುಕಾಸ್ವಾಮಿ ಪೋಷಕರು ನಮಗೆ ಈ ಬಗ್ಗೆ ತಿಳಿದಿಲ್ಲ, ಹೇಗಾಯ್ತು ಏನು ಅನ್ನುವಂಥದ್ದನ್ನ ತಿಳಿದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಬಗ್ಗೆ ಈಗ ಪೋಷಕರು ಕೂಡ ದೂರನ್ನ ಕೊಡ್ತಾರಾ, ಈ ಒಂದು ಪ್ರಶ್ನೆ ಕೂಡ ವ್ಯಕ್ತವಾಗಿದೆ. ಇನ್ನು ಸಮಾಧಿ ಧ್ವಂಸ ಸ್ಥಳದಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ಮುದನೂರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತನಾಗಿ 1.5 ವರ್ಷವೇ ಕಳೆದಿದೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಸಮಾಧಿಗೆ ಧಕ್ಕೆ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ನಾನೀಗ ಚಿತ್ರದುರ್ಗದ ವೀರಶೈವ ರುದ್ರಭೂಮಿಯಲ್ಲಿದ್ದೇನೆ. ನನ್ನ ಬಲಬದಿಯಲ್ಲಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ ತಮಗೆ ದೃಶ್ಯಗಳಲ್ಲಿ. ಇದೇ ಸ್ಥಳದಲ್ಲಿ ರೇಣುಕಾಸ್ವಾಮಿ ಏನು ಕಳೆದ 2024ರ ಜೂನ್ 10ನೇ ತಾರೀಕು ಕೊಲೆಯಾಗಿರ್ತಕ್ಕಂಥ ಪ್ರಕರಣ ಬಯಲಾಗಿತ್ತು. ಆ ದಿನ ಇದೇ ಒಂದು ಸ್ಥಳದಲ್ಲಿ ರಾತ್ರಿ ಸಮಯದಲ್ಲಿ ಅವರ ಪೋಷಕರು ಮತ್ತು ಸಂಬಂಧಿಕರು ಬಂದು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ರು. ಇಲ್ಲಿಯೇ ರೇಣುಕಾಸ್ವಾಮಿ ಮಣ್ಣಲ್ಲಿ ಮಣ್ಣಾಗಿರ್ತಕ್ಕಂಥದ್ದು. ಈ ಒಂದು ಮಣ್ಣಲ್ಲಿ ಮಣ್ಣಾಗಿರ್ತಕ್ಕಂಥ ಸ್ಥಳದಲ್ಲಿಯೇ ಸಂಬಂಧಿಕರು ಪೋಷಕರು ಏನಂತಂದರೆ ಆತನ ಸಮಾಧಿಯನ್ನು ನಿರ್ಮಾಣ ಮಾಡಿದ್ರು. ಒಂದು ನಾಮಫಲಕವನ್ನು ಕೂಡ ಇಲ್ಲಿ ನೆಟ್ಟಿರ್ತಕ್ಕಂಥದ್ದು. ಆದರೆ ಆ ನಾಮಫಲಕ ಇತ್ತೀಚೆಗೆ ಯಾರೋ ಕಿಡಿಗೇಡಿಗಳು ಅಥವಾ ಈ ಒಂದು ರುದ್ರಭೂಮಿ ಕ್ಲೀನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಇದೇ ಸ್ಥಳದಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥ ಒಂದು ಲೇಔಟ್ ಕಾಮಗಾರಿಯ ಸಂದರ್ಭದಲ್ಲಿ ಆಗಿರ್ಬೋದು, 3-4 ಶಂಕೆಗಳು ಇಲ್ಲಿ ವ್ಯಕ್ತ ಆಗ್ತಿದೆ. ಹೀಗಾಗಿ ಯಾವ ಕಾರಣಕ್ಕೆ ಈ ಒಂದು ನಾಮಫಲಕ ಕಿತ್ತಿ ಇಲ್ಲಿ ಎಸೆಯಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದರೆ ಕಳೆದ ವರ್ಷ 8/6/2024ನೇ ತಾರೀಕು ಏನು ರೇಣುಕಾಸ್ವಾಮಿ ಹತ್ಯೆಯಾಗಿದ್ದ, ಆ ಹತ್ಯೆಯಾಗಿರ್ತಕ್ಕಂಥ ರೇಣುಕಾಸ್ವಾಮಿಯ ಸಮಾಧಿಯ ನಿರ್ಮಾಣ ಆಗಿತ್ತು. ಸಮಾಧಿ ಬಳಿ ನಾಮಫಲಕ ಹಾಕಿರ್ತಕ್ಕಂಥ ನಾಮಫಲಕವನ್ನು ಕಿತ್ತೆಸೆಯಲಾಗಿದೆ, ಸಮಾಧಿಯನ್ನು ಧ್ವಂಸ ಮಾಡಲಾಗಿದೆ, ನಾಮಫಲಕವನ್ನು ಧ್ವಂಸ ಮಾಡಲಾಗಿರ್ತಕ್ಕಂಥದ್ದು. ಆದರೆ ಈ ಬಗ್ಗೆ ನಾವು ರೇಣುಕಾಸ್ವಾಮಿಯ ಪೋಷಕರನ್ನು ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬಗ್ಗೆ ಅವರು ಪ್ರತಿಕ್ರಿಯಿಸಲಿಕ್ಕೆ ನಿರಾಕರಣೆ ಮಾಡಿದ್ದಾರೆ. ಯಾಕಂತಂದರೆ ಯಾವ ಕಾರಣಕ್ಕೆ ಈ ಘಟನೆ ನಡೆದಿದೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟತೆ ಇಲ್ಲ. ರುದ್ರಭೂಮಿಯನ್ನು ಕ್ಲೀನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಆಗಿದೆಯೋ ಅಥವಾ ಲೇಔಟ್ಗಳು ಅಥವಾ ಜಾನುವಾರುಗಳ ಕಾರಣಕ್ಕೆ ಈ ರೀತಿಯ ಘಟನೆ ನಡೆದಿದೆ ಗೊತ್ತಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಬೈ ಫೋನ್ ಹೇಳಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕೆ ಈ ರೀತಿಯ ಘಟನೆ ನಡೆದಿದೆ ಅಂತಕ್ಕಂಥದ್ದು ಪೊಲೀಸ್ ತನಿಖೆಯಿಂದಷ್ಟೇ ಪತ್ತೆ ಆಗಬೇಕಾಗಿದೆ. ಸಂಪೂರ್ಣ ಈ ಸಮಾಧಿಯ ಧ್ವಂಸ ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಪೊಲೀಸ್ ಎನ್ಕ್ವೈರಿ ಮೂಲಕ ಸತ್ಯಾಂಶ ಬಯಲಾಗಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರ್, ಟಿವಿ9 ಚಿತ್ರದುರ್ಗ.